ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ನೋಡಿ, ಭಾರತದ ಮುಸಲ್ಮಾನರ ಸೌಭಾಗ್ಯ ಹೇಗಿದೆ ಸುಮ್ಮನೆ ನೋಡಿ. ಜಗತ್ತಿನ ಎಲ್ಲ ಇಸ್ಲಾಂ ರಾಷ್ಟ್ರಗಳು ಬಾಂಬ್ ಹಾಕ್ಕೊಂಡು ಬೆಂಕಿ ಹಚ್ಚಿಕೊಂಡು ಬಿಲ್ಡಿಂಗ್ಗಳನ್ನು ಸುಡ್ತಾ ಸಾಯ್ತಾ ಇರುವ ಸಂದರ್ಭದಲ್ಲಿ ಭಾರತದ ಮುಸಲ್ಮಾನರು ರೋಜಾ ಆಚರಿಸ್ತಾ ಇದ್ದಾರೆ. ಭಾರತದ ಮುಸಲ್ಮಾನರು ಇಫ್ತಿಯಾರ್ ಕೂಟಗಳನ್ನು ನಡೆಸ್ತಾ ಇದ್ದಾರೆ. ಭಾರತದ ಮುಸಲ್ಮಾನರು ರಂಜಾನ್ಗಾಗಿ ಶಾಪಿಂಗ್ ಮಾಡ್ತಾ ಇದ್ದಾರೆ. ನೀವು ಉತ್ತರ ಭಾರತದ ಯಾವುದೇ ಭಾಗದಲ್ಲಿ ಹೋದರೂ ಸಂಜೆ ಆದ ತಕ್ಷಣ ಶುರುವಾದಂಥ ಶಾಪಿಂಗ್ನ ಹಾವಳಿ ಬೆಳ್ಳಂಬೆಳಗಿನವರೆಗೂ ನಡೆಯುತ್ತೆ. ಹಾಗಂತ ದಕ್ಷಿಣ ಭಾರತದಲ್ಲಿ ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಉತ್ತರ ಭಾರತದಲ್ಲಿರುವಂಥ ತೀವ್ರತೆ, ಆ ತೀಕ್ಷ್ಣತೆ, ಆ ತುರುಸು ನಿಮಗೆ ಈ ಕಡೆ ಕಾಣೋದು ಸ್ವಲ್ಪ ಕಡಿಮೆ. ಲಖನೌನಲ್ಲಿ, ಕಾನ್ಪುರ್ನಲ್ಲಿ, ಮೇರಠ್ನಲ್ಲಿ, ದಿಲ್ಲಿಯಲ್ಲಿ ನೈಟ್ ಬಜಾರ್ಗಳನ್ನೇ ತೆರೆಯಲಾಗುತ್ತೆ. ಈ ಸಂದರ್ಭದಲ್ಲಿ ಇವತ್ತು ನಾನು ಪ್ರಸ್ತಾಪ ಮಾಡ್ತಾ ಇರೋದು ರೋಜಾ ಬಗ್ಗೆನೂ ಅಲ್ಲ. ನಾನು ಪ್ರಸ್ತಾಪ ಮಾಡ್ತಾ ಇರೋದು ಮುಸಲ್ಮಾನರು ಇಲ್ಲಿ ಸುಖವಾಗಿದ್ದಾರೆ ಅನ್ನುವಂಥ ವಿಚಾರವೂ ಅಲ್ಲ. ನಾನು ಇಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಮುಸಲ್ಮಾನರು ತಮ್ಮ ಹಬ್ಬವನ್ನು ಆಚರಿಸಲಿ, ಅದರ ಬಗ್ಗೆ ನಮ್ಮ ಅಭ್ಯಂತರ ಇಲ್ಲ. ನಮ್ಮ ಹಿಂದೂಗಳು ಮುಸಲ್ಮಾನರಾಗಲಿಕ್ಕೆ ತಹತಹಿಸ್ತಾ ಇದ್ದಾರಲ್ಲ, ಅದರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಏನು ವಿಷಯ ತಮಿಳುನಾಡಿನ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆ ಒಂದು ವಿಷಯ ಹೇಳಬೇಕು. ಈಗ ಅಲ್ಲಿ ಚುನಾವಣೆ ಇದೆ. ತಮಿಳುನಾಡಿನಲ್ಲಿ 23ನೇ ತಾರೀಕು ಮತದಾನ, ಏಪ್ರಿಲ್ 23ಕ್ಕೆ ವಿಧಾನಸಭಾ ಚುನಾವಣೆ. DMK ಪಕ್ಷ ತೀವ್ರವಾದಂಥ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ. ಅತಿಯಾದ ಭ್ರಷ್ಟಾಚಾರದ ಆರೋಪ ಇದೆ. ಮತ್ತು ಈ ಬಾರಿ ಎದುರಾಳಿ ಪಕ್ಷಗಳು ಸಮಬಲದಲ್ಲಿ ಹೋರಾಟ ನಡೆಸಲಿಕ್ಕೆ ಸನ್ನದ್ಧ ಆಗಿದ್ದಾವೆ. ಸ್ವಲ್ಪ ಸಂಘಟನೆ ಸಮನ್ವಯದ ಕೊರತೆ ಇದೆ ಅನ್ನೋದನ್ನು ಬಿಟ್ಟರೆ DMKಯನ್ನು ತದುಕಲಿಕ್ಕೆ ಏನು ಬೇಕೋ ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸುವಂಥ ಲಕ್ಷಣಗಳು ಸದ್ಯಕ್ಕೆ ಕಾಣಿಸ್ತಾ ಇದ್ದಾವೆ. ಅಲ್ಲಿ ಮುಸಲ್ಮಾನರ ಬಾಹುಳ್ಯ ಇಲ್ಲ ತಮಿಳುನಾಡಿನಲ್ಲಿ. ತಮಿಳುನಾಡಿನ ವಿಶೇಷತೆ ಏನಪ್ಪ ಅಂದರೆ ಅತಿ ಹೆಚ್ಚು ಹಿಂದೂಗಳ ಪ್ರಾಬಲ್ಯ ಇರುವಂಥ ರಾಜ್ಯ, ಜೊತೆಗೆ ಅತ್ಯಂತ ಪುರಾತನವಾದಂಥ ಹೆಸರಾಂತ ತೀರ್ಥಕ್ಷೇತ್ರಗಳಿರುವಂಥ, ದೇವಾಲಯಗಳಿರುವಂಥ, ಯಾತ್ರಾ ಕ್ಷೇತ್ರಗಳಿರುವಂಥ ರಾಜ್ಯ. ಅದು ಸುಮಾರು 90%ಗಿಂತ ಹೆಚ್ಚು, 89-90%ಗಿಂತ ಹೆಚ್ಚು ಹಿಂದೂಗಳೇ ಇರುವಂಥ ರಾಜ್ಯ. ಮುಸಲ್ಮಾನರ ಪರ್ಸೆಂಟ್ ಅತ್ಯಂತ ಏನಂತೀರಿ ನೀವು, ನೆಗ್ಲಿಜಿಬಲ್ ಅಂತ, ಉದಾಸೀನ ಮಾಡಬಹುದಾದಂಥ, ಕಡೆಗಣಿಸಬಹುದಾದಂಥ ಜನಸಂಖ್ಯಾ ಬಾಹುಳ್ಯ. 5.8% ಮುಸಲ್ಮಾನರು ಇದ್ದಾರೆ. ಅಂದರೆ 6% ಅಂತ ಅಂದ್ಕೊಳ್ಳಿ ನೀವು. ಬೇರೆ ಯಾವುದೋ ಪಶ್ಚಿಮ ಬಂಗಾಳದಾಗಿ 34%, 38%, 40% ಆಘಾತಕಾರಿಯಾದಂಥ, ಇಡೀ ಡೆಮೋಗ್ರಫಿಯನ್ನೇ ಅಪೋಷಣ ಮಾಡುವಂಥ ಆ ರೀತಿಯದಾದಂಥ ಯಾವುದೇ ರೀತಿಯದಾದಂಥ ಕುತ್ತು ಅಲ್ಲಿಲ್ಲ, ಆತಂಕ ಅಲ್ಲಿಲ್ಲ. ಆದರೆ ನಮ್ಮ ರಾಜಕಾರಣಿಗಳಿಗಿರ್ತಲ್ಲ, ರಾಜಕಾರಣಿಗಳಿಗೆ ಈ ನೋಡಿ ಏನಂತಂದರೆ, ಈ ಆ ಥರ ಹೇಳಲಿಕ್ಕೆ ನನಗೆ ಭಾಳ ಅಸಹ್ಯ ಅನಿಸುತ್ತೆ. ಆದರೂ ಈ ಶ್ವಾನ ಇರುತ್ತಲ್ಲ, ಶ್ವಾನ ತೊಗೊಂಡೋಗಿ ನೀವು ಸಿಂಹಾಸನದ ಮೇಲೆ ಕೂರಿಸಿದ್ರೆ, ಅಥವಾ ಕೂರ್ಮವನ್ನು ತೆಗೆದುಕೊಂಡೋಗಿ ಸಿಂಹಾಸನ, ಹಂದಿಯನ್ನು ತೊಗೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸಿದರೆ ಅದು ಹೇಗಿರಬೇಕೋ ಹಾಗೇ ಇರುತ್ತೆ ಅನ್ನೋದಕ್ಕೆ ರಾಜಕಾರಣಿಗಳಿಗಿಂತ ಒಳ್ಳೆಯ ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಆ 5.8% ಮತಕ್ಕಾಗಿ ಏನು ಬೇಕಾದರೂ ಮಾತಾಡಲಿಕ್ಕೆ ಸಿದ್ಧ ಇರುವಂಥವರು, ಮತ್ತು ಅದಕ್ಕಿಂತ ಹೆಚ್ಚಾಗಿ ಹಿಂದೂಗಳನ್ನ ಹೇಗಾದರೂ ಮಾಡಿ ಅವಮಾನ ಮಾಡಬೇಕು ಮತ್ತು ಅಧರ್ಮವನ್ನು ಹೀಗಳೆಯಬೇಕು ಅನ್ನುವಂಥ ಒಳಗಡೆ ಇರುವಂಥ ತಪನೆ. ನಾನು ಮಾತಾಡ್ತಾ ಇರೋದು ಅಲ್ಲಿಯ ಮುಖ್ಯಮಂತ್ರಿ MK ಸ್ಟಾಲಿನ್ನ ಮಗ, ಮತ್ತು ಈಗ ಆತ ಉಪಮುಖ್ಯಮಂತ್ರಿ ಮತ್ತು ಯುವಜನ ಖಾತೆ ಸಚಿವ ಉದಯನಿಧಿ ಸ್ಟಾಲಿನ್ ಬಗ್ಗೆ. ಉದಯನಿಧಿ ಸ್ಟಾಲಿನ್ ಇಫ್ತಿಯಾರ್ ಕೂಟಕ್ಕೆ ಹೋಗಿದ್ರು ನಿನ್ನೆ ಇಲ್ಲ ಮೊನ್ನೆ. ಹೋಗಲಿ, ನಮಗೇನು ಅದ್ರ ಬಗ್ಗೆ ಅಭ್ಯಂತರ ಇಲ್ಲ. ಉದಯನಿಧಿ ಸ್ಟಾಲಿನ್ ಇಫ್ತಿಯಾರ್ ಕೂಟಕ್ಕೆ ಹೋಗ್ತಾರಂದ್ರೆ ಅದೇನು ದೊಡ್ಡದಾದಂಥ, ಏನು ಈಗ ಅಂತ ಅಚ್ಚರಿ ಪಡುವಂಥ, ದಿಗ್ಭ್ರಾಂತ ಆಗುವಂಥ, ನಿಬ್ಬೆರಗಾಗುವಂಥ ಯಾವುದೇ ಅಂಶ ಅಲ್ಲ. ಯಾಕಂದರೆ ಈ ಮನುಷ್ಯ ಯಾವಾಗ DMK ಸರ್ಕಾರ ಬಂತೋ ಮೊಟ್ಟ ಮೊದಲ ಅವಧಿಯಲ್ಲಿ, ಅಂದರೆ ಒಂದು 3-4 ತಿಂಗಳಲ್ಲೇ ಈತ ನಮ್ಮ ಹಿಂದೂ ಧರ್ಮವನ್ನು ಮಲೇರಿಯಾಗೆ, ಡೆಂಗ್ಯೂಗೆ, ಕೋವಿಡ್ಗೆ ಹೋಲಿಸಿದಂಥ ಮನುಷ್ಯ ಈತ. ಕಾರಣ ಏನು ಅಂತ ಕೇಳಿದರೆ, ಹಿಂದೂ ಧರ್ಮದಲ್ಲಿ ಅಸ್ಪೃಶ್ಯತೆ ಇದೆ, ಅದಕ್ಕೋಸ್ಕರ ಅದನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತ ಈತ ಹೇಳಿಕೆಯನ್ನು ಕೊಟ್ಟಿದ್ದ. ಅದರದೇ ಒಂದು ಸಮಾವೇಶವನ್ನು ಮಾಡಿದ್ದ. ನಮ್ಮ ದುರಂತ ಏನು ಅಂದರೆ, ನಮ್ಮಲ್ಲಿ ಒಬ್ಬ ಜನಸಾಮಾನ್ಯ ಇನ್ನೊಂದು ಧರ್ಮದ ಬಗ್ಗೆ ಒಂದೇ ಒಂದು ಶಬ್ದ ಮಾತಾಡಿದರೆ
ತಕ್ಷಣದಲ್ಲಿ ಆತನ ಮೇಲೆ ಕಂಪ್ಲೇಂಟ್ ಆಗತ್ತೆ, ಆತನನ್ನು ಬಂಧಿಸಲಾಗತ್ತೆ, ಆತನನ್ನು ಇನ್ನಿಲ್ಲದ ಹಾಗೆ ತದುಕಲಾಗತ್ತೆ. ಒಬ್ಬ ಜವಾಬ್ದಾರಿಯುತ ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವಂಥ ಸಚಿವ ಇನ್ನೊಂದು ಧರ್ಮವನ್ನು, ಕೋಮುದ್ವೇಷವನ್ನು ಮಾಡಿ ಮಾತನಾಡಿದ ಸಂದರ್ಭದಲ್ಲಿ ಆತನ ಮೇಲೆ ಕೋರ್ಟ್ಗಳು ಯಾವುದೇ ರೀತಿಯ ತೀರ್ಮಾನವನ್ನು ಕೈಗೊಳ್ಳೋದಿಲ್ಲ. ಸೋಮೋಟೋ ಕೇಸ್ ಹೋಗಲಿ, ಕೇಸ್ ರಿಜಿಸ್ಟರ್ ಆಗಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕೋರ್ಟ್ ಒಂದೇ ಒಂದು ಸಲ ತರಾಟೆಗೆ ತೆಗೆದುಕೊಂಡು ಬಿಟ್ಬಿಡ್ತು. ಏನಂತ ತರಾಟೆಗೆ? ಸಂವಿಧಾನಾತ್ಮಕ ಹುದ್ದೆಯಲ್ಲಿರುವ ವ್ಯಕ್ತಿ ಈ ರೀತಿಯಾಗಿ ಮಾತನಾಡಬಾರದು, ನಿಮಗೆ ಜವಾಬ್ದಾರಿ ಇಲ್ಲವೇ ಅಂತಾರೆ. ಸ್ಕೂಲ್ನಲ್ಲಿ ಟೀಚರ್ ಗದರ್ತಾರಲ್ಲ ಆ ರೀತಿ. ಏನಾಗಬೇಕು? ಕೋರ್ಟ್ಗಳು ಎಳೆದು ಒಳಗಡೆ ಜೈಲಿಗೆ ಹಾಕಿ ಇವನಿಗೆ. ಯಾಕೆ ಅಂದರೆ ಸ್ವತಃ ಸಂವಿಧಾನಾತ್ಮಕ ಹುದ್ದೆಯಲ್ಲಿದ್ದು ಈ ರೀತಿ ಮಾತಾಡ್ತಾನೆ, ಇಂಥವನ ಮೇಲೆ ನಾವು ಕ್ರಮ ಕೈಗೊಂಡ್ರೆ ಜನಸಾಮಾನ್ಯರು ಆ ರೀತಿ ಮಾಡೋದಿಲ್ಲ, ಹೆದರ್ತಾರೆ. ಒಬ್ಬ ಸಚಿವನನ್ನೇ ಒಳಗೆ ಹಾಕಿದ್ದಾರೆ ಕೋಮುದ್ವೇಷ ಉಂಟು ಮಾಡಿದ್ದಕ್ಕೆ, ನಮ್ಮನ್ನು ಬಿಡ್ತಾರನ್ರಿ ಅಂತ ಉಳಿದವರು ಭಯ ಬೀಳ್ತಾರೆ ಹಾಗೆ ಮಾಡಲಿಕ್ಕೆ ಅಂತ. ಅದನ್ನು ಪ್ರೆಸಿಡೆನ್ಸ್ ಆಗಿ ಮಾಡಬೇಕು. ಆದರೆ ಕೋರ್ಟು ತರಾಟೆಗೆ ತೆಗೆದುಕೊಂಡು ಬಿಟ್ಟುಬಿಡುತ್ತೆ. ಆತನ ಕೇಸ್ಗಳನ್ನ ಕ್ಲಬ್ ಮಾಡುತ್ತೆ, ಆತನಿಗೆ ಜಾಮೀನು ಕೊಡುತ್ತೆ, ಮುಂದೆ 6 ತಿಂಗಳ ಮೇಲೆ ವಿಚಾರಣೆಗೆ ಡೇಟ್ ಹಾಕತ್ತೆ. ಅಷ್ಟೊತ್ತಿಗೆ ಸರ್ಕಾರವೇ ಮುಗಿದೋಗಿರುತ್ತೆ. ಇದು ನಮ್ಮಲ್ಲಿರುವಂಥ ದುರಂತ. ಇದು ಇರಲಿ, ವಿಷಯ ಅದಲ್ಲ. ವಿಷಯ, ಈತ ಇಫ್ತಿಯಾರ್ ಕೂಟಕ್ಕೆ ಹೋಗಿದ್ದ. ಉದಯನಿಧಿ ಸ್ಟಾಲಿನ್ ನಿನ್ನೆ ಇಲ್ಲ ಮೊನ್ನೆ ಹೆಗಲ ಮೇಲೆ ಗಮಚ ಹಾಕ್ಕೊಂಡಿದ್ದ. ಗಮಚ ಅಂತ ಮುಸಲ್ಮಾನರು ಹೇಳ್ತಾರೆ. ಗಮಚ ಅಂತಂದರೆ ಚೌಕಡಿಯ ಒಂದು ಟವಲ್ ಥರದ್ದು, ಚೌಕಡಿಯ ಒಂದು ದೊಡ್ಡದಾದಂಥ ಜಮಖಾನಿ ಥರದ್ದು ಒಂದು ಬಟ್ಟೆ, ಅದನ್ನು ಹೆಗಲಿಗೆ ಹಾಕ್ಕೊಂಡು ತಲೆಗೊಂದು ಟೊಪ್ಪಿಗೆ ಹಾಕ್ಕೊಂಡು ಈತ ಹೋಗಿ ಇಫ್ತಿಯಾರ್ ಕೂಟದಲ್ಲಿ ಪಾಲ್ಗೊಂಡ. ಹೋಗಿ ತಿನ್ಕೊಂಬಂದಿದ್ರೆ ನಮ್ಮದೇನು ಅಭ್ಯಂತರ ಇರಲಿಲ್ಲ ಸ್ವಾಮಿ. ಈತ ಅಲ್ಲಿ ಭಾಷಣವನ್ನು ಮಾಡ್ದ. ಏನಂತ ಭಾಷಣ ಮಾಡ್ದೆ? ಈತ ಹೇಳ್ತಾನೆ, ದ್ರಾವಿಡ ಸಿದ್ಧಾಂತಕ್ಕೂ ಮತ್ತು ಈ ಇಸ್ಲಾಂ ಧರ್ಮಕ್ಕೂ ಭಾಳಷ್ಟು ಹೋಲಿಕೆಗಳಿದಾವೆ. ಏನಪ್ಪ ಹಂಗಾರೆ ದ್ರಾವಿಡ ಸಿದ್ಧಾಂತಕ್ಕೂ ಇದಕ್ಕೂ ಹೋಲಿಕೆ ಏನು? ಇಸ್ಲಾಂ ಧರ್ಮ ಶಾಂತಿಯನ್ನು ಪ್ರತಿಪಾದಿಸುತ್ತದೆ. ಅಲ್ಲರಿ, ವಿಗ್ರಹ ಪೂಜೆ ಮಾಡುವವರನ್ನ ಕತ್ತರಿಸು ಅಂತ ಹೇಳ್ತದೆ ಅದು. ಈತ ಹೇಳ್ತಾನೆ ಶಾಂತಿಯ ಪರಿಪಾಲನೆಯನ್ನು ಹೇಳ್ತದೆ, ಸಮಾನತೆಯನ್ನು ಬೋಧಿಸುತ್ತೆ. ಅಲ್ಲಿ ಜೀವನದಲ್ಲಿ ಸಮಾನತೆ ಅನ್ನೋದೇ ಇಲ್ಲ, ಹೆಣ್ಮಕ್ಳು ಕಂಡ್ರೆ ವೈಭೋಗದ ವಸ್ತು ಅಂತ ಹೇಳಿದವರು. ಈತ ಹೇಳ್ತಾನೆ ಸಮಾನತೆ, ಶಾಂತಿ ಜೊತೆಗೆ ಧಾರಾಳತೆ, ಔದಾರ್ಯವನ್ನು ಹೇಳ್ತಂಥದ್ದು. ನಮ್ಮ ದ್ರಾವಿಡ ಸಿದ್ಧಾಂತವು ಅದೇ ಅಂತ. ದ್ರಾವಿಡ ಸಿದ್ಧಾಂತಕ್ಕೂ ಈತ ನೇಣು ಹಾಕಿದ, ಇಸ್ಲಾಂ ಧರ್ಮವನ್ನು ಅನಗತ್ಯವಾಗಿ ವೈಭವೀಕರಿಸಿದ. ಹಾಗೆ ಭಾಷಣ ಮಾಡಿದ ತಕ್ಷಣ ಸಾಬರೆಲ್ಲ ಕೂತ್ಕೊಂಡು ಚಪ್ಪಾಳೆ ಹೊಡಿಲಿಕ್ಕೆ ಶುರು ಮಾಡಿದರು. ಅಂದರೆ ಇರುವ 5.8% ಮತ ಮುಸಲ್ಮಾನರ ಮತಕ್ಕಾಗಿ ಈತ ಏನು ಬೇಕಾದರೂ ಬೊಗಳಲಿಕ್ಕೆ ಸಿದ್ಧನಾಗ್ತಾನೆ. ಅಂದರೆ ನಾಳೆ ಅಪ್ಪಿತಪ್ಪಿ ಏನಾದರೂ DMK ಪಕ್ಷ ಅಧಿಕಾರಕ್ಕೆ ಬಂದದ್ದೇ ಆದರೆ ತಮಿಳುನಾಡಿನಲ್ಲಿ ಈತನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ MK ಸ್ಟಾಲಿನ್ ಅವರು. ಅದಕ್ಕೆ ಈಗ ಆತನನ್ನು ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಅವರಿಗೆ ಸ್ವಲ್ಪ ವರ್ಟಿಗೋ ಸಮಸ್ಯೆ ಇದೆ. MK ಸ್ಟಾಲಿನ್ ಅವರಿಗೆ ನಿಂತಲ್ಲೇ ತಲೆ ತಿರುಗ್ತದೆ, ಇದಕ್ಕಿದ್ದಾಗಿ ಬೀಳ್ತಾರೆ, ಆರೋಗ್ಯ ಸರಿ ಇಲ್ಲ. ಹೇಗೋ ತಳ್ಳಿಕೊಂಡು 1 ವರ್ಷ ಈಚೆವರೆಗೂ ಮುಖ್ಯಮಂತ್ರಿ ಪಟ್ಟವನ್ನು ಮುಂದುವರಿಸ್ಕೊಂಡು ಹೋದರು. ಒಂದು ವೇಳೆ ಈ ಬಾರಿ ಏನಾದರೂ ಅಧಿಕಾರಕ್ಕೆ ಬಂದರೆ ಈತ ಅಲ್ಲಿ ಬಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂತ್ಕೋತಾನೆ. ಮುಖ್ಯಮಂತ್ರಿ ಹುದ್ದೆಯಲ್ಲಿ ಕೂತ್ಕೊಂಡ ಮೇಲೆ ಅಲ್ಲಿರುವಂಥ ಉಳಿದ 90%, 89% ಹಿಂದೂಗಳ ಕಥೆ ಏನು ಅನ್ನೋದು ನಮ್ಮ ಮೂಲ ಪ್ರಶ್ನೆ. ಈಗ ನಮ್ಮ ಮೇಲೆ ಯಾರೋ ಅಫ್ಘಾನಿಸ್ತಾನದ ಮೇಲಿಂದ ಬಂದು ಇಲ್ಲಿ ಬಂದು ಆಕ್ರಮಣಕಾರರು, ದಾಳಿಕೋರರು ಬಂದು ದಾಳಿ ಮಾಡಿದರು, ನಮಗೇನು ಅದ್ರ ಬಗ್ಗೆ ಬೇಸರ. ಅವ್ರು ಬಂದದ್ದೇ ದಾಳಿ ಮಾಡಲಿಕ್ಕೆ. ಅವ್ರ ಉದ್ದೇಶ ನಮಗೆ ಒಳಿತು ಮಾಡಲಿಕ್ಕೆ, ನಮ್ಗೆ ಒಳ್ಳೇದು ಮಾಡಲಿಕ್ಕೆ, ನಮ್ಮ ಯೋಗಕ್ಷೇಮ ವಿಚಾರಿಸಲಿಕ್ಕೆ, ನಮ್ಮ ರಾಜ್ಯವನ್ನು ಸುಭಿಕ್ಷಗೊಳಿಸ್ಲಿಕ್ಕಾಗಿ ಬಂದವರಲ್ಲ ಅವರು. ಬಂದದ್ದೇ ದಾಳಿ ಮಾಡಲಿಕ್ಕೆ, ಲೂಟಿ ಮಾಡಲಿಕ್ಕೆ, ಭಂಜನಗೊಳಿಸಲಿಕ್ಕೆ ಅದಕ್ಕೆ ಬಂದಿದ್ದರು. ಆದರೆ ಈ MK ಸ್ಟಾಲಿನ್ನು, ಉದಯನಿಧಿ ಸ್ಟಾಲಿನ್ ಥರದವ್ರು ಇದಲ್ಲ, ಇವರು ದಾಳಿ ಮಾಡ್ಕೊಂಬಂದವ್ರು. ಇವ್ರನ್ನ ಆಯ್ಕೆ ಮಾಡಿದ್ದು ನಾವು, ನೀವೇ ನಮ್ಮನ್ನು ಆಳಬೇಕು ಅಂತ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂಡಿಸಿರೋದು. ಅದರ ಬಗ್ಗೆ ನನಗೆ ಬೇಸರ. ಯಾವುದೋ ಬಾಬರು, ಔರಂಗಜೇಬು ಅವ್ರು ಮಾಡಿದ ಸರಿ ಅಂತ ಹೇಳಲ್ಲ, ಆದರೆ ಅವ್ರ ಉದ್ದೇಶವೇ ದಾಳಿ ಅಂದಾಗ ದಾಳಿನೇ ಮಾಡೋದವರು. ಅವರಿಂದ ಸುಭಿಕ್ಷೆಯನ್ನು ಹೇಗೆ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? ಇವರು ಸುಭಿಕ್ಷೆ ಮಾಡಲಿಕ್ಕಾಗಿ ಇವರು ತಂದು ಕುರ್ಚಿ ಮೇಲೆ ಕೂಡಿಸಿರೋದು. ಇವರು ಧರ್ಮದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ, ನೀವು ಹೆಂಗ್ರಿ ಅವರು ಬಂಗಾರ ತೊಗೊಂಡ್ರೆ ದೇವಸ್ಥಾನದ್ದು ಅಂತ ಮಡ್ರಾಸ್ ಹೈಕೋರ್ಟ್ ಕೇಳುತ್ತೆ. ನಾಚಿಗೇಡಿ ಈತ
MK ಸ್ಟಾಲಿನ್ ಹೇಳ್ತಾನೆ, ಇವತ್ತೆಲ್ಲ ಸ್ವಾಮಿ 60 ವರ್ಷದಿಂದ ನಾವು ಕಿತ್ಕೊಂಡು ಬರ್ತಾನೆ ಇದ್ದೀವಿ. ದೇವಸ್ಥಾನ ಬಂಗಾರ ತೊಗೊಳ್ಳೋದು, ಕರಗಿಸೋದು, ನಮ್ಮ ಸರ್ಕಾರದ ಎಕ್ಸ್ಚೆಕರ್ ಖಜಾನೆಗೆ ಹಾಕ್ಕೊಳ್ಳೋದು ಮಾಡ್ತಾಯಿದ್ವಿ, ಇದನ್ನು ಹೊಸದಲ್ಲ ಅಂತಾನೆ. ಎಲ್ಲಿಯಾದರೂ ಈ ರೀತಿಯಾದಂಥ ಮಾತನ್ನು ಎಲ್ಲಿಯಾದರೂ ನೀವು ಕೇಳಿದ್ದೀರಾ? ವರ್ಷಕ್ಕೊಂದು ದಿವಸ ದೀಪಸ್ತಂಭದ ಮೇಲೆ ದೀಪ ಹಚ್ತಾರೆ ರೀ, ಬೆಟ್ಟದ ಮೇಲೆ ಹೋಗಿ. ವರ್ಷಕ್ಕೊಂದೇ ದಿವಸ ಕಾರ್ತಿಕ್ ಮಾಸದಲ್ಲಿ ದೀಪ ಹಚ್ಚಿಸಲೇಬಾರದು ಅಂತ ಹಠ ತೊಟ್ಟು ತಮಿಳು ಸರ್ಕಾರ ನಿಂತಿರ್ತದೆ. ಎಲ್ಲಿಂದ ಎಲ್ಲಿವರೆಗೂ ಹೋಗುತ್ತೆ ಅಂದರೆ ಡಿಸ್ಟ್ರಿಕ್ಟ್ ಕೋರ್ಟಿಂದ ಹೈಕೋರ್ಟ್ಗೆ ಹೋಗುತ್ತೆ, ಹೈಕೋರ್ಟಿಂದ ಡಿವಿಷನ್ ಬೆಂಚ್ಗೆ ಹೋಗುತ್ತೆ, ಡಿವಿಷನ್ ಬೆಂಚಿಂದ ಸುಪ್ರೀಂ ಕೋರ್ಟ್ ಹೋಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿಯೂ ನೀವು ನಂದಾದೀಪ ಬೆಳಗಿಸಿ, ಕಾರ್ತಿಕ ದೀಪಂ ಬೆಳಗಿ ಅಂತ ಹೇಳಿದ ತಕ್ಷಣ ಯಾವ ಜಡ್ಜ್ ಮಡ್ರಾಸ್ ಹೈಕೋರ್ಟ್ನಲ್ಲಿ ತೀರ್ಪು ಕೊಟ್ಟಿದ್ರಲ್ಲ ಅವ್ರ ವಿರುದ್ಧ ಸಂಸತ್ತಿನಲ್ಲಿ ಮಹಾಭಿಯೋಗವನ್ನು ತರಲಾಗುತ್ತೆ, ವಾಗ್ದಂಡನೆ. ಈ ರೀತಿಯಾದಂಥ ಹಿಂದೂ ವಿರೋಧಿ ಮನಸ್ಥಿತಿ ಇರುವಂಥ DMK ಸರ್ಕಾರ ತಮಿಳುನಾಡಿನಲ್ಲಿ, ಆ ಸರ್ಕಾರ ಈಗ ಚುನಾವಣೆಯನ್ನು ಎದುರಿಸ್ತಾ ಇದೆ. ಇಲ್ಲಿರೋದು ಒಂದೇ ಒಂದು ಕುತ್ತು ಇಲ್ಲೀಗ, ಯಾರು? ಈ ವಿಜಯ್ ಅನ್ನುವಂಥ ಆ್ಯಕ್ಟ್ರು. ಈ ವಿಜಯ್ ಅನ್ನೋವಂಥ ಆ್ಯಕ್ಟ್ರಿಗೆ ಭಾಳ ಜನಪ್ರಿಯತೆ ಇದೆ, ಅದ್ರ ಬಗ್ಗೆ ಎರಡು ಮಾತೇ ಅಲ್ಲ. ವಿಷಯ ಅದಲ್ಲ, ವಿಷಯನು ಈತನಿಗೆ 10ರಿಂದ 12% ಓಟುಗಳು ಬರ್ತವೆ ಅಂತ ಈಗಾಗಲೇ ಒಂದು ಪ್ರೊಪಗ್ಯಾಂಡ ಸೃಷ್ಟಿಯಾಗಿದೆ. ಓಟು ಹೊಡೆಯೋದಂತೂ ಗ್ಯಾರಂಟಿ ಆತ, ಠೇವಣಿ ಕಳ್ಕೊಳ್ಳೋ ಪರಿಸ್ಥಿತಿ ಎಲ್ಲ ಕಡೆ ಅಂತೂ ಬರಲ್ಲ. ಆತ ಹಠ ಹಿಡ್ಕೊಂಡು ಕೂತಿದ್ದಾನೆ. ಅವ್ರ ಪಕ್ಷದವ್ರು ಏನಂತಾರೆ ಅಂದರೆ 50% ಸೀಟ್ ಬಿಟ್ಕೊಡಿ, ಮೊದಲ 2.5 ವರ್ಷ ಮುಖ್ಯಮಂತ್ರಿ ಸ್ಥಾನ ಕೊಡಿ. ಅಲ್ಲೊಬ್ಬ ಉಳ್ಕೋಚಿ ಇದ್ದಾನೊಬ್ಬ ಅವಿವೇಕಿ, ಅಲ್ಲಿ ಕಾರ್ಯದರ್ಶಿ ವಿಜಯ್ ಪೂರ್ತಿ ಆತ ಹೇಳಿದಾಗ ನಡ್ಕೊಳ್ಳೋದು. ಆತ ಈ ರೀತಿಯಾದ ಒಂದು ಮೈತ್ರಿಗೆ ಈ ರೀತಿ ನಿಬಂಧನೆಯನ್ನು ವಿಧಿಸ್ತಾ ಇದ್ದಾನೆ. ನೇರವಾಗಿ ಹಣಾಹಣಿಯಾಗಿ ವಿಜಯ್ ಇಲ್ಲದೆ ಹೋದರೆ ಏಕ್ಮಾರ್ ದೋ ಟುಕಡ ಆಗತ್ತೆ. ಈತ ಮಧ್ಯ ಬಂದಿದ್ದರಿಂದ ಈತ ಯಾವ ತೀರ್ಮಾನವನ್ನು ಕೈಗೊಳ್ತಾನೆ ಅನ್ನೋದ ಮೇಲೆ ತಮಿಳುನಾಡಿನ ಚುನಾವಣೆ ಫಲಿತಾಂಶ ನಿರ್ಧಾರ ಆಗುತ್ತೆ. ಏಕೆಂದರೆ ಚುನಾವಣೆಯಲ್ಲಿ 1%, 2% ಏನು ಬೇಕಾದರೂ ಬದಲಾವಣೆ ಆಯಿತು. ಕಳೆದ ಬಾರಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ್ ಅವರು ಗೆದ್ದರು. ಹೆಂಗೆ ಗೆದ್ದರು? 2% ಓಟ್ ಅಂತರದಲ್ಲಿ ಅವರು ಗೆಲುವನ್ನು ಸಾಧಿಸಿರೋದು. ನೋಡಿ, ನೋಡೋರಿಗೇನು ಅನಿಸುತ್ತೆ, ಭಾರತೀಯ ಜನತಾ ಪಾರ್ಟಿಗೆ ಸೀಟ್ಗಳೇ ಕಡಿಮೆ ಬಂದು ಸಂಖ್ಯಾ ದೃಷ್ಟಿಯಿಂದ ಸೀಟುಗಳು ಕಡಿಮೆ, ಸೋಲು ಯಾಕೆ? ಪರ್ಸೆಂಟೇಜ್ ಆಫ್ ವೋಟ್ಸ್ ಎಲ್ಲಿ ಅಂತ ತೆಗೆದು ನೋಡಿದಾಗ 1ರಿಂದ 2%. ಹಾಗೆ ಅಂತ ಎಡವಟ್ಟನ್ನು ವಿಜಯ ಮಾಡ್ತಾಯಿದ್ರು. ಏನಾಗತ್ತೆ ಕಾದು ನೋಡೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ಲೈಕ್ ಮಾಡುವುದನ್ನು ಮರಿಬಿಡಿ. ಎದುರುಗಡೆ ಒಂದು ಹಿಂಗೆ ಕೈ ಇರ್ತದೆ, ಸುಮ್ಮನೆ ಟಚ್ ಮಾಡಿದ್ರೆ ಆಯಿತು. ಲೈಕ್ ಮಾಡೋ ಮೂಲಕ ಹೆಚ್ಚು ಜನರಿಗೆ ತಲುಪತ್ತೆ ಅಂತ ಅಲ್ಗಾರಿದಮ್ ಹೇಳುತ್ತೆ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನಮಸ್ಕಾರ.